ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಸೆಕೆಂಡ್ PUC ಮತ್ತೆ SLC ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSLC ಎಕ್ಸಾಮ್ ನಲ್ಲಿ ಏನೋ ಒಂದು ಬದಲಾವಣೆ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತಾನೆ ಹೇಳ್ಬೋದು. ಅದೇ ತರನೇ ಸೆಕೆಂಡ್ PUC ನ ಒಂದು ಪ್ರಿಪರೇಟರಿ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ. ಇನ್ನೇನು ಪ್ರಿಪರೇಟರಿ ಬಂದ್ಬಿಟ್ಟು ನಿಮ್ಗೆ ಇವಾಗೇನು 25th ಬರ್ತಿದೆ, ರಜಾ ಇರುತ್ತೆ, ನೀವು ಓದ್ಕೋಬಹುದು ಆರಾಮಾಗಿ. ಆಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಮಂತ್ ನಿಮ್ಗೆ ಇಲ್ಲಿ ಪ್ರಿಪರೇಟರಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಪಾಸಿಂಗ್ ಪ್ಯಾಕೇಜ್ ಕೇಳ್ತಿದ್ರಿ. ನಾವು ಅವಾಗಲೇ ಪಾಸಿಂಗ್ ಪ್ಯಾಕೇಜ್ ಪ್ರೊವೈಡ್ ಮಾಡೋಕ್ಕೆ ಶುರು ಮಾಡಿದೀವಿ. ಇಲ್ಲಿ ನಂಬರ್ ಇರುತ್ತೆ ನೋಡಿ. ಪ್ರತಿಯೊಬ್ರು ಕೂಡ ಯಾರೆಲ್ಲ ಓದಿಲ್ಲ, ಇನ್ನ ನಿಮ್ಮ ಹತ್ರ ಕ್ಲಾಸ್ ವರ್ಕ್ಸ್ ಇಲ್ಲ, ಜಸ್ಟ್ ಅದು ನೋಡ್ಕೊಂಡು ಓದ್ಕೊಂಡು ಹೋಗಿ ಪಾಸ್ ಆಗ್ತೀನಿ ಅನ್ನೋರು ಮಾತ್ರನೇ ಈ ಒಂದು ಪಾಸಿಂಗ್ ಪ್ಯಾಕೇಜ್ನ ತಗೋಬಹುದು. ತುಂಬಾ ಈಸಿ ಇದೆ. ಎಲ್ಲ ಸಬ್ಜೆಕ್ಟ್ಸ್ನು ಕೂಡ ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು, ಸೈನ್ಸ್ ಮತ್ತೆ ಕಾಮರ್ಸ್ ಅವ್ರಿಗೆ, ಮತ್ತೆ SLC ನಲ್ಲಿ ಎಲ್ಲ ಸಬ್ಜೆಕ್ಟ್ಸ್ನು ಕೂಡ ಇರುತ್ತೆ. ಒಂದು ಸಬ್ಜೆಕ್ಟ್ಗೆ 50 ರೂಪಾಯಿ ಅಲ್ಲ, ಎಲ್ಲ ಸಬ್ಜೆಕ್ಟ್ಗೂ 50 ರೂಪಾಯಿ ಇರುತ್ತೆ. ಪ್ರತಿಯೊಬ್ರು ಕೂಡ ಬಂದು ಮೆಸೇಜ್ ಮಾಡಿ, ಎಲ್ಲರಿಗೂ ಕೂಡ ಸಿಗುತ್ತೆ ನಿಮಗೆ. ಓಕೆನಾ? ಸೊ ಆ ಪ್ರಿಪರೇಟರಿನಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಎಲ್ಲರೂ ಕೂಡ ಅಟೆಂಡ್ ಮಾಡಿ ಪ್ರಿಪರೇಟರಿನ. ಅದು ನೀವು ಬರೀತಿರೋ ಬಿಡ್ತಿರೋ ಅದು ಬೇರೆ ವಿಚಾರ. ಎಕ್ಸಾಮ್ನಲ್ಲಿ ಬರೀತಿರೋ ಬಿಡ್ತಿರೋ ಬೇರೆ ವಿಚಾರ. ಬಟ್ ಅಟೆಂಡ್ ಆಗಿ ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಒನ್ಸ್ ಅದನ್ನ ಅಟೆಂಡ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತೆ, ಮತ್ತೆ ಫೈನಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ಗೆ ಅರ್ಥ ಆಗುತ್ತೆ, ಮತ್ತೆ ಟೈಮ್ ಎಲ್ಲಾನು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತಾನು ಕೂಡ ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಅಟೆಂಡ್ ಮಾಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮೇನ್ ಆಗಿ ಸೆಕೆಂಡ್ PUC ಅವ್ರಿಗೆ 2 ಪ್ರಿಪರೇಟರಿ ಎಕ್ಸಾಮ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ 31 ತನಕ ನಿಮ್ಗೆ ಎಕ್ಸಾಮ್ ಇರೋದ್ರಿಂದ ಫೆಬ್ರವರಿನಲ್ಲಿ ಎಕ್ಸಾಮ್ ಇದೆ. ಸೊ ಹಂಗಾಗಿ ಆ ಫೈನಲ್ ಎಕ್ಸಾಮ್ಗೆ ನೀವು ಇಲ್ಲಿ ಸ್ವಲ್ಪ ಗ್ಯಾಪೇ ಇಲ್ಲ. ಹಂಗಾಗಿ ಪ್ರತಿಯೊಬ್ರು ಕೂಡ ಇವಾಗಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಇನ್ನ ಟೈಮ್ ಇದೆ, ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಿ ಮಾಡಕ್ ಹೋಗ್ಬೇಡಿ. ತುಂಬಾ ಟಫ್ ಇರುತ್ತೆ. SLC ಬರ್ದಂಗಲ್ಲ ಸೆಕೆಂಡ್ PUC. ಸೊ ಹಂಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಬರೀತೀರಾ ಅಂತ ಅನ್ಕೊಂತೀನಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ನಂಬರ್ ಬಂತಲ್ಲ, ಮೆಸೇಜ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಸೆಂಡ್ ಮಾಡ್ತೀನಿ. 50 ರೂಪಾಯಿ ಅಷ್ಟೇ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.